ಸಾಕಷ್ಟು ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. 7 ಹಂತಗಳಲ್ಲಿ ನಡೆದಂಥ ಚುನಾವಣೆಯ ಫಲಿತಾಂಶದ ದಿನ ಇದು. ಯಾವ ಪಾರ್ಟಿ, ಯಾವ ವ್ಯಕ್ತಿ, ಯಾರು ಎಷ್ಟರ ಮಟ್ಟಿಗೆ ಜನಗಳನ್ನು ಕನ್ವಿನ್ಸ್ ಮಾಡುವಲ್ಲಿ ಗೆದ್ದರು ಅನ್ನೋದಷ್ಟೇ ಈ ಚುನಾವಣೆ ವಿಚಾರ. ಯಾವುದೇ ಇಶ್ಯೂ ಇರಲಿಲ್ಲ ಈ ಚುನಾವಣೆಗೆ. ಆಡಳಿತಾರೂಢ ಪಕ್ಷದ ಕಡೆಯಿಂದ ಯಾವುದೇ ಇಶ್ಯೂಗಳಂತೂ ಇರಲಿಲ್ಲ. ಬಟ್ ಆಪೋಸಿಷನ್ ಪಾರ್ಟಿ ರೈಸ್ ಮಾಡಿದ ಇಶ್ಯೂಗಳೇನು ಅಂತ ಹೇಳಿದ್ರೆ, ನೀವೇನಾದರೂ ನಿಮ್ಮ ಹುಡುಗ, ನಿಮ್ಮ ಮನೆಯಲ್ಲಿ ವಿದ್ಯಾರ್ಥಿ, ನಿಮ್ಮನೆ ಮನುಷ್ಯರು, ವ್ಯಕ್ತಿಗಳು ಓದ್ಕೊಂಡಿರ್ತಾರಲ್ಲ, ಅವ್ರ ಕೆಲಸಕ್ಕೆ ಬಂದರೆ ನಿಮಗೆ ಸ್ಟೇ ಫಂಡ್ ಅಂತ ಇಷ್ಟು ಕೊಡ್ತೀವಿ, ಮಹಿಳೆಯರ ಅಕೌಂಟ್ಗೆ ಇಷ್ಟು ದುಡ್ಡು ಹಾಕ್ತೀವಿ, ಅಗ್ನಿಪಥ ಯೋಜನೆ ಅನ್ಯಾಯ ಆಗಿದೆ ಅದನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಮ ಜೀವನ ಮಟ್ಟ ಸುಧಾರಣೆ ಮಾಡ್ತೀವಿ, ಇದು ನಮ್ಮ ಗುರಿ, ನಾವು ಸುಳ್ಳು ಹೇಳಲ್ಲ. ಇದು ವಿರೋಧ ಪಕ್ಷಗಳ ಕಡೆಯಿಂದ ಬಂದಂಥ ಒಂದು ಕ್ಯಾಂಪೇನ್ನ ಸಾರಾಂಶ. ಆಡಳಿತಾರೂಢ ಪಕ್ಷದ ಕಡೆಯಿಂದ ದೇವರಿಗೆ ಮತ ಕೊಡಿ ನೀವು ಅಂತ, ಗಾಡ್, ದೇವಮಾನವ, ಸ್ವಯಂ ಘೋಷಿತ ದೇವಮಾನವನಿಗೆ ಮತ ಕೊಡಿ ಅಂತ ಆಡಳಿತಾರೂಢ ಪಕ್ಷ ಒಂದು ಕಡೆ ಅನೌನ್ಸ್ ಮಾಡ್ಕೊಳ್ತು. ನಾನೇ ದೇವರು, ಚೌಕಿದಾರ್, ಸೇವಕ, ಆ ನಂತರ ಈಗ ದೇವರು, ರಾಮ ಮಂದಿರ ಎಲ್ಲ ಆಯಿತು. ಇದಾದ ಮೇಲೆ ನಿಮ್ಮ ಸ್ವತ್ತನ್ನು ಯಾರೋ ಕಿತ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ತಾಳಿ ಕಿತ್ಕೊಂಡು ಹೋಗ್ತಾರೆ, ಜಾಸ್ತಿ ಮಕ್ಕಳು ಹೇರೋರಿಗೆ ಈ ಆಸ್ತಿನ ಯಾರೋ ಹಂಚಿಬಿಡ್ತಾರೆ, ಕ್ಯಾಂಪೇನ್ನ ಸಾರ. ಇದು ಬಿಟ್ಟು ಇನ್ನೇನೂ ಇಲ್ಲ. 5 ದಶಕಗಳ ಲೋಯೆಸ್ಟ್ ಇವತ್ತು ಭಾರತೀಯನೊಬ್ಬನ ಸೇವಿಂಗು. 48 ವರ್ಷಗಳಲ್ಲೇ ಈ ಪ್ರಮಾಣದಲ್ಲಿ ಭಾರತೀಯನ ಉಳಿತಾಯ ಸೊರಗಿರಲಿಲ್ಲ. ಉದ್ಯೋಗ, ಭಾರತ ಯಾವತ್ತೂ ಕಂಡು ಕೇಳಿರಿದಂಥ ನಿರುದ್ಯೋಗದ ವಿಚಾರದಲ್ಲಿ ಭಾರತ ಸದ್ಯಕ್ಕಿದೆ. GDP ಯಾವ ಥರ ಲೆಕ್ಕ ಹಾಕಿದ್ರೂ ಕೂಡ ಸೇವಿಂಗ್ ಮತ್ತು ಖರ್ಚಿನ ಲೆಕ್ಕದಲ್ಲಿ 3 ದಾಟ್ತಾ ಇಲ್ಲ ಅಂತ ಹೇಳ್ತಾರೆ. ಇವರು 7-8 ಅಂತ ಹೇಳ್ಕೊಳ್ತಾ ಇದ್ದಾರೆ. ಇರಲಿ, ಆರ್ಥಿಕ ತಜ್ಞರು ಒಪ್ತಾ ಇಲ್ಲ. ಇಂಥ ವಿಚಾರಗಳು ಬಂದ ಮೇಲೆ ಏನು ಮಾಡಿದ್ದಾನೆ ಮತದಾರ ನೋಡುವಂಥ ಟೈಮ್ ಇದು. ರಿಸಲ್ಟ್ಸ್ ಆಗಲೇ ಟ್ರೆಂಡ್ ಶುರುವಾಗಿದೆ. ಅಂಚೆ ಮತಗಳ ಒಂದು ಎಣಿಕೆ ನಮಗೆ ಸಿಗ್ತಾ ಇದೆ. ಮೈಸೂರಲ್ಲಿ ಬಿ ಜೆ ಪಿ ಲೀಡಲ್ಲಿದ್ದಾರೆ. ಪೋಸ್ಟಲ್ ವೋಟಿಂಗ್ನಲ್ಲಿ ಯದುವೀರ್ ಲೀಡನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ರಿಸಲ್ಟ್ ಅಪ್ಡೇಟ್ ನೀವು ನೋಡಬಹುದಾಗುತ್ತೆ. ನಮ್ಮ ಸ್ಕ್ರೀನ್ನ ಮೇಲೆ ನಿಮಗೆ ರಿಸಲ್ಟ್ ಅಪ್ಡೇಟ್ ಸಿಗ್ತಾ ಇದೆ. ಇಲ್ಲಿ ನಿಮಗೆ ಕರ್ನಾಟಕ ನೋಡಿ, ನಮಗೆ ಇಲ್ಲಿವರೆಗೂ ಅಂಚೆ ಮತಗಳ ಎಣಿಕೆ ಶುರುವಾಗಿರುವ ಒಂದು ಅಪ್ಡೇಟನ್ನು ನಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ಟಾಪಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 5ರ ಟ್ರೆಂಡ್ ನಮಗೆ ಸಿಗ್ತಾ ಇದೆ. BJP 5ರಲ್ಲಿ ಮುನ್ನಡೆ, ಕಾಂಗ್ರೆಸ್ಸಲ್ಲಿ ಯಾವುದರಲ್ಲೂ ಇಲ್ಲ, JDS 0. ಈಗ 5 ಕ್ಷೇತ್ರಗಳು ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು ಔಟ್ ಆಫ್ 28. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡಿದ್ರೆ ಲೋಕಸಭೆ, ಅದರ ಟ್ರೆಂಡ್ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೀವಿ. NDA 6ರಲ್ಲಿ, ಇಂಡಿಯಾ ಯಾವುದರಲ್ಲೂ ಇಲ್ಲ. ಇದು NDA ವರ್ಸಸ್ ಇಂಡಿಯಾ ಅಂತ, ಇಂಡಿ ಅಲಯನ್ಸ್, ಇವರ ಒಂದು ಅಪ್ಡೇಟ್ ನಾವಿಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಸ್ಕ್ರೀನ್ ಎದುರುಗಡೆ ನಿಂತ್ಕೊಂಡ್ರೆ ನಿಮ್ಮ ಬಲಭಾಗದಲ್ಲಿ ಆಂಧ್ರ ಪ್ರದೇಶದ ಅಪ್ಡೇಟ್ಸ್ ನಾವು ಕೊಡ್ತಾ ಇದ್ದೀವಿ. ವಿಧಾನಸಭಾ ಚುನಾವಣೆಯದ್ದು TDP ಆಗಲಿ, JSP, BJP, YSRC ಯಾವುದರದ್ದು ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ ನಮಗೆ. 175 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಅಲ್ಲಿ ನಡೆದಿದೆ, ಅಪ್ಡೇಟ್ ಬರಬೇಕು. ಇನ್ನು BJP ಇನ್ನೊಂದು ಕಡೆ ಲೋಕಸಭೆ ಅಂತ ಬಂದಾಗ ಗುಜರಾತ್ನಲ್ಲಿ 26 ಕ್ಷೇತ್ರಗಳು, 1 ಕ್ಷೇತ್ರದ ಅಪ್ಡೇಟ್ ಸಿಗ್ತಾ ಇದೆ, BJP ಲೀಡಲ್ಲಿದೆ. ಈ ರೀತಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಸ್ಕ್ರೀನ್ಗೆ ಎದುರುಗಡೆ ಕೂತ್ಕೊಂಡಾಗ ನಿಮ್ಮ ಎಡಭಾಗಕ್ಕೆ ನಾವು ಚೆಕ್ ಮಾಡಿಕೊಂಡಾಗ ಪ್ರಮುಖ ಅಭ್ಯರ್ಥಿಗಳು, ದೇಶಾದ್ಯಂತ ಎಲ್ಲ ಪ್ರಮುಖ ಅಭ್ಯರ್ಥಿಗಳು, ತುಂಬ ಹೆಸರು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು, ಚುನಾವಣಾ ಕಾಲದಲ್ಲಿ ಬೇರೆ ಬೇರೆ ಹೇಳಿಕೆಯಿಂದ ಫೇಮಸ್ ಆದಂಥ ಅಭ್ಯರ್ಥಿಗಳ ಲಿಸ್ಟು ನಿಮ್ಗೆ ಅಲ್ಲಿ ಒಂದು ಕಡೆ ಸಿಗ್ತಾ ಹೋಗುತ್ತೆ. ಇದು TV5 ಕನ್ನಡದ ಸ್ಕ್ರೀನ್ ಆಗಿರುತ್ತೆ. ನೋಡಿ, ಇಲ್ಲಿ ಕನ್ಹಯ್ಯ ಕುಮಾರ್, ಈಶಾನ್ಯ ದೆಹಲಿ ಕಂಟೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಲ್ಲಿ ಶಶಿ ತರೂರ್, ತಿರುವನಂತಪುರಂನಲ್ಲಿ ಇವರು ಕಂಟೆಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಹೇಮಾ ಮಾಲಿನಿ. ಈ ರೀತಿ ಫೇಮಸ್ ಕ್ಯಾಂಡಿಡೇಟ್ಗಳು, ಪ್ರಸಿದ್ಧರು, ಅವರ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗ್ತಾರೆ. ಇವೆಲ್ಲದರ ಮಧ್ಯದಲ್ಲಿ ನೀವು ಎದುರುಗಡೆ ಕೂತ್ಕೊಂಡಾಗ ಇನ್ನೊಂದು ಭಾಗದಲ್ಲಿ ನೋಡಿ, ನಿಮಗೆ ಜಿದ್ದಿನ ಅಖಾಡ ಅಂತ ಈಗ ಹೋಯ್ತಲ್ಲ, ಅಲ್ಲಿ ಕರ್ನಾಟಕದ ಪ್ರಮುಖ ಕ್ಯಾಂಡಿಡೇಟ್ಗಳು ಎಲ್ಲ ಪಾರ್ಟಿಗಳಿಂದ. ಅದೇ ಕರ್ನಾಟಕ ಅಂದರೆ ಒಂದು ಕಡೆ NDA, ಒಂದು ಕಡೆ ಇಂಡಿಯಾ ಕೂಟದಲ್ಲಿ ನೋಡಿ. ಈಗ ಡಾಕ್ಟರ್ CN ಮಂಜುನಾಥ್ ಅವರು, DK ಸುರೇಶು, ಬೆಂಗಳೂರು ಗ್ರಾಮಾಂತರ, ಈ ರೀತಿ ಒಂದು ಅಪ್ಡೇಟ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇಲ್ಲಿ. ಸೊ ಓವರಾಲ್ ಆಗಿ ನಮ್ಮ ಸ್ಕ್ರೀನಲ್ಲಿ ಯಾವುದೇ ಅಂಕಿಅಂಶಗಳು ನಿಮಗೆ ಮಿಸ್ ಆಗಲ್ಲ. NDA ಓವರಾಲ್ ಆಗಿ ಇಂಡಿಯಾ ಮಟ್ಟದಲ್ಲಿ 7 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದರೆ, ಇಂಡಿಯಾ ಕೂಟಕ್ಕೆ 1 ಸ್ಥಾನದ ಮುನ್ನಡೆ ನಾವೀಗ ಇಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಅಂಚೆ ಮತಗಳಲ್ಲಿ ಪೋಸ್ಟಲ್ ಬ್ಯಾಲೆಟ್, ಅದರಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಒಂದು ಮುನ್ನಡೆ ಸಿಗ್ತಾ ಇದೆ. ಪೋಸ್ಟಲ್ ವೋಟಿಂಗ್ನಲ್ಲಿ ಮೈಸೂರು ಅಂತ ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಯದುವೀರ್ ಲೀಡಲ್ಲಿದ್ದಾರೆ. ಅಲ್ಲಿ ಬಾಗಲಕೋಟೆಯಲ್ಲಿ BJP ಲೀಡ್, ಮೈಸೂರು ಲೀಡ್, ದಾವಣಗೆರೆ ಲೀಡ್ BJP. ದಾವಣಗೆರೆ ಈಗ ಚೆಕ್ ಮಾಡ್ಕೊಂಡ ಕಾಂಗ್ರೆಸ್ ಆರಂಭಿಕ ಮುನ್ನಡೆಯಲ್ಲಿದೆ. ಇದು ಬ್ಯಾಲೆಟ್, ಇದು ಇನ್ನು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅದಿನ್ನೂ ಓಪನ್ ಆಗಬೇಕಷ್ಟೇ. 8 ಗಂಟೆ 1 ನಿಮಿಷ ಆಯಿತು, ಅನೇಕ ಕಡೆ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಆರಂಭಿಕ ಲೀಡಲ್ಲಿದೆ. ಅಂಚೆ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿದೆ. ಇದು ಎಷ್ಟು ಮತಗಳ ಲೀಡು ಅಪ್ಡೇಟ್ ಸಿಗಬೇಕಷ್ಟೇ, ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಓವರಾಲ್ ಆಗಿ NDA 7, ಇಂಡಿಯಾ 1. ಇದರಲ್ಲಿ ಹೆಚ್ಚು ಕಡಿಮೆ ನಾವು ಕರ್ನಾಟಕದಿಂದ ಚೆಕ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಅಪ್ಡೇಟ್ಸ್ ಇದೆ ಅಂತ ಕಾಣುತ್ತೆ ಇಲ್ಲಿ. ಓವರಾಲ್ ಆಗಿ ಚೆಕ್ ಮಾಡಿಕೊಂಡಾಗ ಪೋಸ್ಟಲ್ ಬ್ಯಾಲೆಟ್ ವೋಟಲ್ಲಿ ಕಾಂಗ್ರೆಸ್ಗೆ
ದಾವಣಗೆರೆಯಲ್ಲಿ ಒಂದು ಲೀಡ್ ಸಿಕ್ಕಿದೆ. ಇಲ್ಲಿ ಮೈಸೂರಲ್ಲಿ ಯದುವೀರ್ಗೆ ಲೀಡ್ ಇದೆ. ಗೆಸ್ಟ್ಗಳು ಕೂಡ ನಮ್ಮನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಎಲ್ಲ ರೆಡಿ ಇದ್ದಾರೆ, ವೆಲ್ಕಮ್ ಮಾಡೋದಷ್ಟೇ ಬಾಕಿ ಇದೆ. ಕರ್ನಾಟಕ 8 ಸಿಗ್ತಾ ಇದೆ ನಮಗೆ. 8 ಕ್ಷೇತ್ರಗಳ ಓಪನಿಂಗ್ ಟ್ರೆಂಡ್, 8 ಕ್ಷೇತ್ರಗಳ ಓಪನಿಂಗ್ ಟ್ರೆಂಡ್ ಔಟ್ ಆಫ್ 28. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 8 ಲೋಕಸಭಾ ಕ್ಷೇತ್ರಗಳ ಟ್ರೆಂಡ್ ಇದು. ಬಿ ಜೆ ಪಿಗೆ 6 ಲೀಡ್ ಇದೆ, ಕಾಂಗ್ರೆಸ್ಗೆ 2, JDSಗೆ ಯಾವುದೇ ಕ್ಷೇತ್ರದಲ್ಲೂ ಲೀಡ್ ಇಲ್ಲ. ಅಂಚೆ ಮತಗಳ ಎಣಿಕೆ ಇದು. EVM ಓಪನ್ ಆದಾಗ ಆ ಕತೆ ಬೇರೆ, ಆ ಒಂದು ವಿಚಾರಣೆ ಬೇರೆ ಇರುತ್ತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಲೀಡ್ ತೊಗೊಳ್ತಾ ಇದೆ. ಇನ್ನೊಂದು ಕಡೆ NDA ಓವರಾಲ್ ಆಗಿ 7ರ ಲೀಡಲ್ಲಿದ್ದರೆ ಇಂಡಿಯಾ ಕೂಟ 1ರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇಂಡಿಯಾ ಕೂಟದ ಪಕ್ಕ ರಾಹುಲ್ ಗಾಂಧಿ, NDA ಪಕ್ಕ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನು ನೀವು ಕಾಣಬಹುದಾಗುತ್ತೆ ಇಲ್ಲಿ.